ರಾಮಾಯಣ ಕೇವಲ ಯುದ್ಧಗಳ ಕಥೆಯಲ್ಲ, ಅದು ಸತ್ಯ, ಧರ್ಮ, ತ್ಯಾಗ, ಕರ್ತವ್ಯ ಮತ್ತು ಮಾನವೀಯ ಮೌಲ್ಯಗಳ ಮಹಾಕಾವ್ಯ. ಅದರಲ್ಲಿಯೂ ಸೀತೆಯ ಜೀವನವು ಸಹನೆ, ಧರ್ಮನಿಷ್ಠೆ ಮತ್ತು ತ್ಯಾಗದ ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತದೆ. ವನವಾಸದ ಕಾಲದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ದೇಶದೆಲ್ಲೆಡೆ ಸಂಚರಿಸುತ್ತಿದ್ದಾಗ ಅವರು ಪವಿತ್ರರಾದ ಗಯಾಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಗಯಾಕ್ಷೇತ್ರವು ಪಿತೃತರ್ಪಣಕ್ಕೆ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಅಲ್ಲಿ ಹರಿಯುವ ಫಲ್ಗುಣಿ ನದಿಯ ದಂಡೆಯಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿ ರಾಮಲಕ್ಷ್ಮಣರು ಆಹಾರ ತೆಗೆಯಲು ಕಾಡಿನ ಒಳಗೆ ಹೋಗುತ್ತಾರೆ. ಸುತ್ತಲೂ ಮೌನ, ಹಕ್ಕಿಗಳ ಕಿರುಚಾಟ, ಗಾಳಿಯಲ್ಲಿ ಅಲುಗಾಡುವ ಮರಗಳ ಶಬ್ದ. ಈ ಎಲ್ಲದರ ಮಧ್ಯೆ ಸೀತೆಯ ಮನಸ್ಸು ಭಕ್ತಿಯಲ್ಲೂ ಆತಂಕದಲ್ಲೂ ತೇಲಾಡುತ್ತಿರುತ್ತದೆ. ಅಷ್ಟರಲ್ಲಿ ನದಿಯ ಒಳಗಿನಿಂದ ಒಂದು ಕೈ ಹೊರಗೆ ಬರುತ್ತದೆ. ಆ ಕೈಯೊಂದಿಗೆ ಒಂದು ಗಂಭೀರ, ದುಃಖಭರಿತ ಧ್ವನಿ ಕೇಳಿಸುತ್ತದೆ. ನನಗೆ ಹಸಿವಾಗಿದೆ, ನನಗೆ ಅನ್ನ ಬೇಕು ಎಂದು. ಆ ಧ್ವನಿ ಪದೇ ಪದೇ ಕೇಳಿಸುತ್ತಲೇ ಇರುತ್ತದೆ. ಸಾಮಾನ್ಯ ಮನುಷ್ಯನ ಧ್ವನಿಯಲ್ಲ, ಅದು ಒಂದು ಮಹಾರಾಜನಂತಿರುವ ಬಿಗಿಯಾದ ದುಃಖದ ಧ್ವನಿ. ಸೀತೆಯ ಹೃದಯ ಕರುಣೆಯಿಂದ ಕಂಗೊಳ್ಳುತ್ತದೆ, ಆದರೆ ತನ್ನ ಬಳಿ ನೀಡಲು ಅನ್ನವಿಲ್ಲ. ರಾಮಲಕ್ಷ್ಮಣರು ಕಾಡಿಗೆ ಹೋದ ಬಳಿಕ ಏನು ಮಾಡಬೇಕು ಎಂಬ ದಾರಿಯೇ ತಿಳಿಯದು. ಆದರೂ ಸೀತೆಯ ಧರ್ಮಬುದ್ಧಿ ಆ ಕ್ಷಣದಲ್ಲಿ ಹೊಸ ದಾರಿಯನ್ನು ತೆರೆದುಕೊಡುತ್ತದೆ. ನದಿಯ ದಂಡೆಯ ಮರಳನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನೇ ಅನ್ನವೆಂದು ಭಾವಿಸಿ ತನ್ನ ಮನಸ್ಸಿನಲ್ಲಿ ಪಿತೃದೇವತೆಗಳಿಗೆ ಆವಾಹನೆ ಮಾಡಿ, ಇದು ಅನ್ನವಾಗಲಿ ಎಂದು ಪ್ರಾರ್ಥಿಸಿ ಆ ಮರಳಿನ ಉಂಡೆಯನ್ನು ನದಿಯಿಂದ ಹೊರಗೆ ಬಂದ ಕೈಯೊಳಗೆ ಇಡುತ್ತಾಳೆ. ಆ ಕ್ಷಣದಲ್ಲಿ ಆ ಕೈ ಅದನ್ನು ಸ್ವೀಕರಿಸುತ್ತದೆ. ಧ್ವನಿ ನಿಂತು ಹೋಗುತ್ತದೆ. ಆ ಪರಿಸರದಲ್ಲಿ ಅಚ್ಚರಿಯ ಶಾಂತಿ ಆವರಿಸುತ್ತದೆ. ನದಿಯೊಳಗಿದ್ದ ಆತ್ಮ ತೃಪ್ತಿಯಿಂದ ಹರಸಿ ಅಂತರ್ಧಾನವಾಗುತ್ತದೆ. ಅದು ಇಕ್ಷ್ವಾಕು ವಂಶದ ಮಹಾರಾಜ ದಶರಥನ ಆತ್ಮ ಎಂಬ ಸತ್ಯವಲ್ಲಿ ಪ್ರಕಟವಾಗುತ್ತದೆ. ತಂದೆಗೆ ಅನ್ನ ನೀಡಿದ ಪುಣ್ಯ ಸೀತೆಗೆ ಲಭಿಸುತ್ತದೆ. ಈ ಘಟನೆಯ ನಂತರ ಸೀತೆ ತನ್ನ ಕರ್ತವ್ಯಕ್ಕೆ ಸಾಕ್ಷಿಯಾಗಿ 5 ಅಂಶಗಳನ್ನು ಮನಸ್ಸಿನಲ್ಲಿ ಗುರುತಿಸಿಕೊಂಡಿರುತ್ತಾಳೆ: ಫಲ್ಗುಣಿ ನದಿ, ತುಳಸಿ ಗಿಡ, ಹಸು, ಬ್ರಾಹ್ಮಣ ಮತ್ತು ಅರಳಿ ಮರ. ಸ್ವಲ್ಪ ಹೊತ್ತಿನ ನಂತರ ರಾಮಲಕ್ಷ್ಮಣರು ಕಾಡಿನಿಂದ ಮರಳಿ ಬರುವಾಗ ಸೀತೆಯ ಮುಖದಲ್ಲಿ ಕಂಡ ಶಾಂತಿ ಹಾಗೂ ವಿಚಿತ್ರ ಭಾವನೆ ಅವರನ್ನು ಅಚ್ಚರಿಗೊಳಿಸುತ್ತದೆ. ನಡೆದ ಸಂಗತಿಗಳನ್ನು ಸೀತೆ ವಿವರವಾಗಿ ರಾಮಲಕ್ಷ್ಮಣರಿಗೆ ಹೇಳುತ್ತಾಳೆ. ಆದರೆ ಈ ಮಾತುಗಳು ಅಸಾಧ್ಯವೆನಿಸುವ ಕಾರಣ ಮೊದಲಿಗೆ ಅವರು ನಂಬುವುದಿಲ್ಲ. ಆಗ ಸೀತೆ ಧೈರ್ಯದಿಂದ ನನ್ನ ಮಾತಿಗೆ ಸಾಕ್ಷಿಗಳಿದ್ದಾರೆ ಎಂದು ಹೇಳಿ 5 ಸಾಕ್ಷಿಗಳನ್ನು ಮುಂದೆ ತರುತ್ತಾಳೆ. ಆದರೆ ಫಲ್ಗುಣಿ ನದಿ ಮೌನವಾಗಿರುತ್ತದೆ. ತುಳಸಿ ಗಿಡ ಏನೂ ಪ್ರತಿಕ್ರಿಯಿಸುವುದಿಲ್ಲ. ಹಸು ಕೂಡ ಸತ್ಯವನ್ನಾಡುವುದಿಲ್ಲ. ಬ್ರಾಹ್ಮಣನು ಮೌನವಹಿಸುತ್ತಾನೆ. ಕೇವಲ ಅರಳಿ ಮರ ಮಾತ್ರ ಗಾಳಿಯಲ್ಲಿ ನಡುಗುತ್ತಾ ತನ್ನ ಎಲೆಗಳ ಸರಸರನೆ ಶಬ್ದದ ಮೂಲಕ ಸೀತೆಯ ಸತ್ಯವನ್ನು ಘೋಷಿಸುತ್ತದೆ. ಅರಳಿ ಮರದ ಆ ದಿವ್ಯ ಸಾಕ್ಷ್ಯದಿಂದ ರಾಮಲಕ್ಷ್ಮಣರಿಗೆ ಸತ್ಯ ಅರಿವಾಗುತ್ತದೆ. ಅವರು ಸೀತೆಯ ಧರ್ಮನಿಷ್ಠೆ, ಕರ್ತವ್ಯ ಪ್ರಜ್ಞೆ ಮತ್ತು ತಾಯ್ನಮ್ರತೆಯನ್ನು ಹೃದಯಪೂರ್ವಕವಾಗಿ ಪ್ರಶಂಸಿಸುತ್ತಾರೆ. ಆದರೂ ಸೀತೆಯ ಮನಸ್ಸು ನೋವಿನಿಂದ ತುಂಬಿರುತ್ತದೆ. ತನ್ನ ಸತ್ಯವನ್ನು ತಿಳಿದಿದ್ದರೂ ಸಹ ಮೌನವಾಗಿ ನಿಂತ 4 ಸಾಕ್ಷಿಗಳ ಮೇಲೆ ಆಕೆ ಶಾಪ ನೀಡುತ್ತಾಳೆ. ಮೊದಲು ಫಲ್ಗುಣಿ ನದಿಯನ್ನು ಉದ್ದೇಶಿಸಿ, ನೀನು ನನ್ನ ಸತ್ಯವನ್ನು ತಿಳಿದಿದ್ದರೂ ಮೌನವಾಗಿದ್ದೆ. ಆದ್ದರಿಂದ ಮಳೆಯ ಕಾಲದಲ್ಲಿಯೂ ನಿನಗೆ ನೀರು ಬಂದರೂ ನಿನ್ನ ಪಾತ್ರ ಯಾವತ್ತೂ ಬರಿದಾಗಿರಲಿ, ನಿನ್ನ ನೀರು ನೆಲದ ಒಳಗೆ ಅಡಗಿಕೊಳ್ಳಲಿ ಎಂದು ಶಾಪ ನೀಡುತ್ತಾಳೆ. ಅಂದಿನಿಂದಲೇ ಫಲ್ಗುಣಿ ನದಿ ಮೇಲ್ಮೈಯಲ್ಲಿ ಬತ್ತಿ ಹೋಗುತ್ತದೆ. ಇಂದಿಗೂ ಆ ನದಿಯಲ್ಲಿ ನೀರು ಪಡೆಯಬೇಕಾದರೆ ಮರಳನ್ನು ಅಗೆದಾಗಲೇ ನೀರು ಕಾಣಿಸುತ್ತದೆ. ನಂತರ ಬ್ರಾಹ್ಮಣನಿಗೆ ಶಾಪ ನೀಡಿ, ನೀನು ಸತ್ಯವನ್ನಾಡದೆ ನನ್ನನ್ನು ಮೋಸಗೊಳಿಸಿದ್ದಿ. ಆದ್ದರಿಂದ ನೀನು ಈ ಕ್ಷೇತ್ರದಲ್ಲೇ ಉಳಿದು ಯಾತ್ರಿಕರನ್ನು ಪೀಡಿಸಿ ಅವರ ದಾನದಿಂದಲೇ ಜೀವನ ಸಾಗಿಸು ಎನ್ನುತ್ತಾಳೆ. ನಂತರ ಹಸುವಿಗೆ ಶಾಪ ನೀಡಿ, ನೀನು ಲೋಕವನ್ನು ಪೋಷಿಸಬೇಕಾದ ಜೀವಿ,
ಆದರೆ ಲೋಭದಿಂದ ನನ್ನ ಮಾತನ್ನು ಮೀರಿ ನಡೆದೆ. ಇನ್ನು ಮುಂದೆ ನೀನು ಗಯಾ ಕ್ಷೇತ್ರದಲ್ಲೇ ಉಳಿದು ಜನ ಹಾಕುವ ಪಿಂಡವನ್ನೇ ತಿಂದು ಬದುಕು. ಎಷ್ಟೇ ತಿಂದರೂ ನಿನ್ನ ಹೊಟ್ಟೆ ತುಂಬದಿರಲಿ ಎಂದು ಶಾಪ ನೀಡುತ್ತಾಳೆ. ಇದರಿಂದ ಇಂದಿಗೂ ಗಯಾ ಕ್ಷೇತ್ರದ ಸಮೀಪದ ಹಸುಗಳು ಪಿಂಡವನ್ನೇ ಆಹಾರವಾಗಿ ಸೇವಿಸುತ್ತಿದ್ದು ಅತೃಪ್ತ ಹಸಿವಿನಿಂದ ಬಳಲುತ್ತಿವೆ. ಕೊನೆಗೆ ತುಳಸಿ ಗಿಡಕ್ಕೆ ಶಾಪ ನೀಡಿ, ನೀನು ಪವಿತ್ರಳಾದರೂ ನನ್ನ ಸತ್ಯಕ್ಕೆ ಬೆಂಬಲ ನೀಡದೆ ಮೌನವಾಗಿದ್ದೆ. ಆದ್ದರಿಂದ ನೀನು ಇನ್ನು ಮುಂದೆ ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಎಂದು ಹೇಳುತ್ತಾಳೆ. ಆಮೇಲೆ ಸೀತೆಯ ದೃಷ್ಟಿ ಅರಳಿ ಮರದ ಮೇಲೆ ಬೀಳುತ್ತದೆ. ಸತ್ಯಕ್ಕಾಗಿ ನಿಂತ ಆ ಮರದ ಮೇಲೆ ಆಕೆ ಅಪಾರ ಸಂತೋಷದಿಂದ ದೃಷ್ಟಿ ಹಾಯಿಸಿ, ನೀನು ಸದಾ ಹಸಿರಾಗಿರು, ಎಂದಿಗೂ ಬಾಡದಿರು, ಜನರಿಗೆ ನೆರಳು ನೀಡುತ್ತಾ ಲೋಕದ ಹಿತಕ್ಕಾಗಿ ನಿಂತಿರು ಎಂದು ಆಶೀರ್ವದಿಸುತ್ತಾಳೆ. ಅಂದಿನಿಂದ ಅರಳಿ ಮರ ಎಂದಿಗೂ ಬಾಡದೆ ಸದಾ ಹಸಿರುಮನೆಯಾಗಿ ಕಂಗೊಳ್ಳುತ್ತದೆ. ಅರಳಿ ಮರವನ್ನು ಸಂಸ್ಕೃತದಲ್ಲಿ ಅಶ್ವತ್ಥ ಎಂದು, ಹಿಂದಿಯಲ್ಲಿ ಪೀಪಳ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಒಂದು ಮರ ಮಾತ್ರವಲ್ಲ, ಅದು ಭಾರತೀಯ ಸಂಸ್ಕೃತಿ, ಪರಿಸರ, ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ಮಹತ್ತರ ಪ್ರಕೃತಿಯ ಅದ್ಭುತ. ಗ್ರಾಮೀಣ ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಅರಳಿಮರವು ಜನಜೀವನದ ಭಾಗವಾಗಿಯೇ ಉಳಿದಿದೆ. ಊರಿನ ಮಧ್ಯದಲ್ಲಿ ನಿಂತಿರುವ ದೊಡ್ಡ ಅರಳಿಮರವು ಜನರಿಗೆ ನೆರಳು ನೀಡುವ ದೇವಾಲಯದಂತೆಯೇ ಕಾಣಿಸುತ್ತದೆ. ಬೇಸಿಗೆಯ ಭೀಕರ ಬಿಸಿಲಿನಲ್ಲಿ ಅದರ ತಣ್ಣನೆಯ ನೆರಳಿನಲ್ಲಿ ಕುಳಿತು ದಾರಿಗೆ ಹಾದು ಹೋಗುವವರು ವಿಶ್ರಾಂತಿ ಪಡೆಯುತ್ತಾರೆ. ಗ್ರಾಮಸ್ಥರು ಸಭೆ ನಡೆಸುತ್ತಾರೆ, ಮಕ್ಕಳು ಆಟವಾಡುತ್ತಾರೆ, ಹಿರಿಯರು ಜೀವನಾನುಭವದ ಮಾತುಗಳನ್ನು ಹಂಚಿಕೊಳ್ಳುತ್ತಾರೆ. ಈ ರೀತಿಯಾಗಿ ಅರಳಿಮರ ಮಾನವನ ದೈನಂದಿನ ಬದುಕಿನೊಂದಿಗೆ ಅನ್ಯೋನ್ಯವಾಗಿ ಬೆಸೆದುಕೊಂಡಿದೆ. ಪರಿಸರದ ದೃಷ್ಟಿಯಿಂದ ಅರಳಿಮರವು ಅತ್ಯಂತ ಅಮೂಲ್ಯವಾದ ಪ್ರಕೃತಿ ಸಂಪತ್ತಾಗಿದೆ. ಇತರೆ ಮರಗಳಿಗಿಂತ ಹೆಚ್ಚಾಗಿ ಇದು ವಾತಾವರಣದಲ್ಲಿನ ವಿಷಕಾರಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಅದರಿಂದ ವಾತಾವರಣ ಶುದ್ಧವಾಗುತ್ತದೆ, ಉಸಿರಾಡಲು ಬೇಕಾದ ಶುದ್ಧ ಆಮ್ಲಜನಕ ಲಭ್ಯವಾಗುತ್ತದೆ. ಒಂದು ದೊಡ್ಡ ಅರಳಿಮರ ಅನೇಕ ಏಕರ ಪ್ರದೇಶಕ್ಕೆ ಶುದ್ಧ ಗಾಳಿಯನ್ನು ನೀಡಬಲ್ಲ ಶಕ್ತಿ ಹೊಂದಿದೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅದರ ಅಗಲವಾದ ಎಲೆಗಳು ಸೂರ್ಯನ ತೀವ್ರತೆಯನ್ನು ತಡೆದು ವಾತಾವರಣಕ್ಕೆ ತಂಪು ನೀಡುತ್ತವೆ. ಮಣ್ಣಿನ ಅಡಿಯಲ್ಲಿ ಅದರ ಬೇರುಗಳು ನೀರನ್ನು ಸಂಗ್ರಹಿಸುವಲ್ಲಿ ಸಹಾಯ ಮಾಡುವುದರಿಂದ ಭೂಗರ್ಭ ಜಲಮಟ್ಟ ಹೆಚ್ಚಾಗಲು ಸಹಕಾರಿಯಾಗುತ್ತದೆ. ಭೂಮಿಯ ಒಣತನ ಕಡಿಮೆಯಾಗಲು, ಮಣ್ಣು ಕುಸಿಯದಂತೆ ಹಿಡಿದಿಡಲು ಅರಳಿಮರದ ಬೇರುಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಹಕ್ಕಿಗಳು, ಬಾವಲುಗಳು, ಕೀಟಗಳು ಮತ್ತು ಅನೇಕ ಜೀವಿಗಳು ಇದರ ಮೇಲೆ ಆಶ್ರಯ ಪಡೆದುಕೊಳ್ಳುತ್ತವೆ. ಹೀಗಾಗಿ ಅರಳಿಮರ ಒಂದು ಪೂರ್ಣ ಜೀವಜಾಲದ ಕೇಂದ್ರಬಿಂದು ಕೂಡ ಆಗಿದೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಅರಳಿಮರವನ್ನು ಆಯುರ್ವೇದದಲ್ಲಿ ಔಷಧೀಯ ಗುಣಗಳ ಭಂಡಾರವಾಗಿ ವರ್ಣಿಸಲಾಗಿದೆ. ಅದರ ಎಲೆ, ತೊಗಟೆ, ಬೇರು ಮತ್ತು ಹಣ್ಣು ಎಲ್ಲವೂ ಔಷಧೀಯ ಮೌಲ್ಯವನ್ನು ಹೊಂದಿವೆ. ಅರಳಿಯ ತೊಗಟೆಯ ಕಷಾಯವನ್ನು ಕುಡಿಯುವುದರಿಂದ ಮಧುಮೇಹ, ಅತಿಸಾರ, ಹೊಟ್ಟೆ ನೋವು, ಜ್ವರ ಮುಂತಾದ ರೋಗಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಿಕೆಯಿದೆ. ಅರಳಿಯ ಎಲೆಗಳ ರಸವು ರಕ್ತವನ್ನು ಶುದ್ಧಗೊಳಿಸಿ ದೇಹದೊಳಗಿನ ವಿಷಕಾರಿ ಅಂಶಗಳನ್ನು ಹೊರಹಾಕುವಲ್ಲಿ ಸಹಕಾರಿಯಾಗಿದೆ. ಚರ್ಮರೋಗ, ಗಾಯ, ಸುಟ್ಟ ಗಾಯಗಳಿಗೆ ಅರಳಿಯ ತೊಗಟೆ ಅಥವಾ ಎಲೆಯ ಲೇಪನ ಅತ್ಯಂತ ಉಪಯುಕ್ತವೆಂದು ಆಯುರ್ವೇದ ಹೇಳುತ್ತದೆ. ಹಲ್ಲು ಮೂಳೆ ಬಲಪಡಿಸಲು, ಬಾಯಿಯಲ್ಲಿ ದುರ್ವಾಸನೆ ನಿವಾರಣೆಗೆ ತೊಗಟೆಯ ಬಳಕೆ ಮಾಡಲಾಗುತ್ತದೆ. ಉಸಿರಾಟದ ತೊಂದರೆಗಳು, ಆಸ್ತಮಾ ಹಾಗೂ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ಸಹ ಅರಳಿಮರದ ಔಷಧಿ ಉಪಯೋಗಿಯಾಗುತ್ತದೆ ಎನ್ನುವುದು ಪುರಾತನ ವೈದ್ಯಕೀಯ ಗ್ರಂಥಗಳ ಅಭಿಪ್ರಾಯವಾಗಿದೆ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದಲೂ ಅರಳಿಮರ ಅತ್ಯಂತ ಲಾಭದಾಯಕವಾಗಿದ್ದು, ಅದರ ನೆರಳಿನಲ್ಲಿ ಕುಳಿತು ಕೆಲ ಹೊತ್ತು ವಿಶ್ರಾಂತಿ ಪಡೆದರೆ ಮನಸ್ಸಿಗೆ ತೀವ್ರ ಶಾಂತಿ ದೊರಕುತ್ತದೆ ಎಂಬ ಅನುಭವ ಅನೇಕ ಜನರದು. ಅರಳಿಮರದ ಸವಿಯಾದ ಗಾಳಿಯಲ್ಲಿ ಕುಳಿತು ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಮನಸ್ಸಿನ ಒತ್ತಡ, ಆತಂಕ,
ಭಯ ಮತ್ತು ಚಿಂತೆಗಳು ಕಡಿಮೆಯಾಗುತ್ತವೆ. ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗಿ ಚಿಂತನೆ ಸ್ಪಷ್ಟವಾಗುತ್ತದೆ ಎಂದು ನಂಬಲಾಗುತ್ತದೆ. ಅದಕ್ಕೆ ಆಶ್ರಮಗಳು, ಮಠಗಳು, ದೇವಾಲಯಗಳ ಬಳಿ ಅರಳಿಮರ ಇರಿಸುವ ಸಂಪ್ರದಾಯ ನಮ್ಮ ದೇಶದಲ್ಲಿದೆ. ಆಧ್ಯಾತ್ಮಿಕವಾಗಿ ಅರಳಿಮರ ಅತ್ಯಂತ ಪವಿತ್ರ ಸ್ಥಾನವನ್ನು ಹೊಂದಿದೆ. ಹಿಂದೂ ಧರ್ಮದಲ್ಲಿ ಅರಳಿಮರವನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ವಾಸಸ್ಥಳವೆಂದು ಭಾವಿಸಲಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮರಗಳಲ್ಲಿ ನಾನು ಅಶ್ವತ್ಥ ಎಂದು ಹೇಳಿರುವುದು ಇದರ ಪವಿತ್ರತೆಯನ್ನು ಇನ್ನಷ್ಟು ಎತ್ತಿ ಹಿಡಿಯುತ್ತದೆ. ಅಮಾವಾಸ್ಯೆ, ಶನಿವಾರ, ವ್ರತವಿಧಿಗಳ ಸಂದರ್ಭದಲ್ಲಿ ಅರಳಿಮರದ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇಂದಿಗೂ ಜೀವಂತವಾಗಿದೆ. ಸಂತಾನ ಭಾಗ್ಯ, ಆಯುಷ್ಯ ವೃದ್ಧಿ, ಗ್ರಹದೋಷ ನಿವಾರಣೆ ಎಂಬ ನಂಬಿಕೆಗಳಿಂದ ಜನರು ಅರಳಿಮರವನ್ನು ಪೂಜಿಸುತ್ತಾರೆ. ಪೌರಾಣಿಕವಾಗಿ ನೋಡಿದರೆ ಸೀತೆಗೆ ಸತ್ಯದ ಸಾಕ್ಷಿಯಾಗಿ ನಿಂತ ಅರಳಿಮರಕ್ಕೆ ಅವಳು ನೀಡಿದ ಆಶೀರ್ವಾದದಿಂದ ಅದು ಎಂದಿಗೂ ಬಾಡದೆ ಸದಾ ಹಸಿರಾಗಿರುತ್ತದೆ ಎಂಬ ಕಥೆಯು ಜನರ ನಂಬಿಕೆಯಲ್ಲಿ ಆಳವಾಗಿ ನೆಲೆಗೊಂಡಿದೆ. ಈ ಕಥೆಯು ಅರಳಿಮರವನ್ನು ಸತ್ಯ, ಧರ್ಮ ಮತ್ತು ಶಾಶ್ವತತೆಯ ಸಂಕೇತವಾಗಿ ರೂಪಿಸಿದೆ. ಸಾಮಾಜಿಕ ಬದುಕಿನಲ್ಲಿಯೂ ಅರಳಿಮರದ ಪಾತ್ರ ಮಹತ್ತರವಾಗಿದೆ. ಹಳ್ಳಿಗಳಲ್ಲಿ ಅರಳಿಮರದ ನೆರಳೆ ನ್ಯಾಯಾಲಯ, ಪಂಚಾಯತ್, ಶಾಲೆ, ಸಭಾಮಂದಿರ ಎಂಬಂತೆ ಎಲ್ಲ ಕಾರ್ಯಗಳ ಕೇಂದ್ರವಾಗಿದೆ. ಜನರು ಸಮಸ್ಯೆ ಪರಿಹಾರಕ್ಕೆ ಅಲ್ಲಿ ಸೇರುತ್ತಾರೆ, ಹಬ್ಬಗಳನ್ನು ಆಚರಿಸುತ್ತಾರೆ, ಜೀವನದ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುತ್ತಾರೆ. ಹಸುವಿಗೆ ಅದರ ಬೀಳಿದ ಎಲೆಗಳು ಆಹಾರವಾಗುತ್ತವೆ. ಪ್ರಕೃತಿ ಮತ್ತು ಮಾನವನ ನಡುವಿನ ಆಳವಾದ ಸಂಬಂಧವನ್ನು ಅರಳಿಮರ ಹೀಗೆ ಅನೇಕ ರೀತಿಯಲ್ಲಿ ಪ್ರತಿಬಿಂಬಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಅರಳಿಮರವು ಕೇವಲ ಒಂದು ಸಸ್ಯವಲ್ಲ, ಅದು ಪ್ರಕೃತಿಯ ಮಹಾವರ, ಆರೋಗ್ಯದ ಔಷಧಾಲಯ, ಪರಿಸರದ ರಕ್ಷಕ, ಧರ್ಮದ ಸಂಕೇತ ಮತ್ತು ಮಾನವ ಜೀವನದ ಶಾಶ್ವತ ಸಂಗಾತಿ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಅರಳಿಮರವನ್ನು ಕಡಿದು ಹಾಕುವುದು ಪಾಪ, ಅದನ್ನು ಬೆಳೆಸುವುದು ಪುಣ್ಯ ಎಂದು ನಂಬಿದ್ದರು. ಇಂದಿನ ಪರಿಸರ ಸಂಕಷ್ಟದ ಸಂದರ್ಭದಲ್ಲಿ ಅರಳಿಮರದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ನಾವು ಅರಳಿಮರವನ್ನು ಉಳಿಸಿಕೊಂಡರೆ ಅರಳಿಮರವೇ ನಮ್ಮ ಜೀವನ, ಆರೋಗ್ಯ, ಭವಿಷ್ಯ ಮತ್ತು ಪ್ರಕೃತಿಯನ್ನು ಉಳಿಸುತ್ತದೆ ಎಂಬುದೇ ಈ ಮಹಾನ್ ಮರ ನಮಗೆ ನೀಡುವ ಅತಿದೊಡ್ಡ ಸಂದೇಶ. ಈ ಕಥೆಯು ಕೇವಲ ಶಾಪ ಮತ್ತು ಆಶೀರ್ವಾದಗಳ ಕಥೆಯಲ್ಲ. ಇದು ಸತ್ಯವೆಂದರೆ ಯಾವತ್ತೂ ಗೆಲುವು, ಧರ್ಮವೆಂದರೆ ಅಚಲ ಶಕ್ತಿ, ಕರ್ತವ್ಯವೆಂದರೆ ಮಾನವನಿಗೆ ದೇವತ್ವವನ್ನು ನೀಡುವ ಗುಣ ಎಂಬುದನ್ನು ಸಾರುವ ಅಮೂಲ್ಯ ಪಾಠವಾಗಿದೆ. ಗಯಾ ಕ್ಷೇತ್ರದ ಫಲ್ಗುಣಿ ನದಿ ಬತ್ತಿ ಹೋಗಿರುವುದರ ಹಿಂದೆ ಇರುವ ಈ ಪೌರಾಣಿಕ ಕಥೆ ಇಂದಿಗೂ ಜನರಿಗೆ ಧರ್ಮ, ಸತ್ಯ ಮತ್ತು ಕರ್ತವ್ಯಗಳ ಮಹತ್ವವನ್ನು ನೆನಪಿಸುತ್ತಲೇ ಇದೆ. ಸೀತೆ ಇಲ್ಲಿ ಅಬಲೆಯಲ್ಲ, ಅವಳು ಧರ್ಮದ ಪ್ರತಿರೂಪ, ಸತ್ಯದ ದೀಪ, ತ್ಯಾಗದ ಮೂರ್ತಿಯಾಗಿ ಶಾಶ್ವತವಾಗಿ ಕಂಗೊಳಿಸುತ್ತಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.